ಆತ್ಮೀಯರೇ, ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ರಾಜ್ಯಶಾಸ್ತ್ರ, ದ್ವಿತೀಯ PUC 4ನೇ ಅಧ್ಯಾಯ, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇದು ವಿಷಯ. ಇಂದು ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಹಾಗೂ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದುಳಿದವರನ್ನು ಹಿಂದುಳಿದ ವರ್ಗ ಎನ್ನುತ್ತೇವೆ. ಉದಾಹರಣೆ: ಕುರುಬ, ಬೆಸ್ತ, ಕುಂಬಾರ, ತಿಗಳ, ಈಡಿಗ ಮುಂತಾದವರು ಈ ವರ್ಗದಲ್ಲಿ ಬರುತ್ತಾರೆ. ಕೃಷಿಕ 1838ರಲ್ಲಿ ಅಕ್ಷರ ಕ್ರಾಂತಿ ಎಂಬ ಪರಿಕಲ್ಪನೆಯ ಮೂಲಕ ಹಿಂದುಳಿದ ವರ್ಗವನ್ನು ಮೇಲೆತ್ತಲು ಜ್ಯೋತಿಬಾ ಫುಲೆ ಶ್ರಮಿಸಿದರು. ಕಾರಣಗಳು: ಸಾಮಾಜಿಕ ತಾರತಮ್ಯ. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಗಗಳಿದ್ದವು. ಮೇಲ್ಜಾತಿಯವರು ಹಿಂದುಳಿದ ವರ್ಗದವರನ್ನು ಶೋಷಿಸುತ್ತಿದ್ದರು. ಸಮಾಜದಲ್ಲಿ ಇವರಿಗೆ ಯಾವುದೇ ಸೌಲಭ್ಯಗಳಿರಲಿಲ್ಲ. ಆರ್ಥಿಕ ಶೋಷಣೆಯಿಂದ ಮೇಲ್ಜಾತಿಯವರು ಶ್ರೀಮಂತರಾಗುತ್ತಿದ್ದರೆ ಕೆಳಜಾತಿಯವರು ಬಡವರಾಗಿರುತ್ತಿದ್ದರು. ಆರ್ಥಿಕವಾಗಿ ಅಸಮಾನತೆ ಇದ್ದಿತು. ಬಡವರಿಗೆ ಯಾವುದೇ ಸೌಲಭ್ಯಗಳಿರಲಿಲ್ಲ. ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ. ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಸೌಲಭ್ಯ ಇರಲಿಲ್ಲ. ತಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಅವಕಾಶ ಇರಲಿಲ್ಲ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಮೇಲ್ಜಾತಿಯವರು ರಾಜಕೀಯವಾಗಿ ಬಲಿಷ್ಠರಾಗುತ್ತಿದ್ದರು. ಹಿಂದುಳಿದವರಿಗೆ ರಾಜಕೀಯದಲ್ಲಿ ಭಾಗವಹಿಸಲು ಅವಕಾಶ ಇರಲಿಲ್ಲ. 1920ರಲ್ಲಿ ಕಾಂತರಾಜ್ ಅರಸ್ ರವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಪ್ರಾರಂಭವಾಯಿತು. ಏಕೀಕರಣ. 350ಕ್ಕೂ ಹೆಚ್ಚಾಗಿದ್ದ ಹಿಂದುಳಿದ ವರ್ಗದವರು ಛಿದ್ರವಾಗಿದ್ದರು, ಸಂಘಟಿತರಾಗಿರಲಿಲ್ಲ. ರಾಜಕೀಯ ಪರಿಣಾಮಗಳು: ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಯ್ಯಾಜಿರಾವ್ ಗಾಯಕ್ವಾಡ್, ಕೊಂಗಾಡಿಯಪ್ಪ, ಸಾಹು ಮಹಾರಾಜ್ ಮುಂತಾದವರ ಹಿಂದುಳಿದ ವರ್ಗದ ಏಳಿಗೆಗೆ ಶ್ರಮಿಸಿದ ನಾಯಕರಾಗಿದ್ದಾರೆ. ಸಂವಿಧಾನಾತ್ಮಕ ಕ್ರಮಗಳು: ಸರ್ಕಾರಿ ಉದ್ಯೋಗಗಳಲ್ಲಿ ಹಿಂದುಳಿದವರಿಗೆ ಮೀಸಲಾತಿ ನೀಡಬೇಕು. ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗವನ್ನು ರಾಷ್ಟ್ರಪತಿಗಳು ನೇಮಿಸಬೇಕು. ಬಡವರಿಗೆ ಸಾಲ ನೀಡುವಾಗ ಆರ್ಥಿಕವಾಗಿ ಸಹಾಯ ಮಾಡಲು ಆರ್ಥಿಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಿಂದುಳಿದವರ ಹಕ್ಕುಗಳಿಗೆ ಧಕ್ಕೆಯಾದರೆ ಅದಕ್ಕೆ ಸಂಬಂಧಿಸಿದ ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುತ್ತದೆ. ರಾಜ್ಯ ಹಿಂದುಳಿದ ಆಯೋಗಗಳು ಹಾಗೂ ಅಭಿವೃದ್ಧಿ ಮಂಡಳಿಗಳು ಸ್ಥಾಪನೆಗೆ ಅವಕಾಶ ನೀಡಲಾಗಿದೆ. ಇತರೆ ಕ್ರಮಗಳು: ಕಾಕಾ ಕಾಲೇಲ್ಕರ್ ಆಯೋಗವನ್ನು ರಚಿಸಲಾಯಿತು. BP ಮಂಡಲ್ ರವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಯಿತು. ಮಂಡಲ್ ಆಯೋಗದ ವರದಿ ಶಿಫಾರಸುಗಳು: ಒಟ್ಟು 3743 ಜಾತಿಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹುದ್ದೆಗಳಲ್ಲಿ 27% ಮೀಸಲಾತಿಯನ್ನು ನೀಡಬೇಕು. ಹಿಂದುಳಿದವರು ಮುಕ್ತ ಸ್ಪರ್ಧೆಯಲ್ಲಿ ಆಯ್ಕೆಯಾದರೆ ಅವರನ್ನು ಸಾಮಾನ್ಯ ವರ್ಗ ಎಂದು ಪರಿಗಣಿಸಬೇಕು. 3 ವರ್ಷಗಳ ಕಾಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಯ್ದಿರಿಸಬೇಕು. ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ವಯೋಮಿತಿಯನ್ನು ಹೆಚ್ಚಿಸಬೇಕು. ಹಾವನೂರು ಚಿನ್ನಪ್ಪ, ಹಾವನೂರು ಸಮಿತಿ, ಚಿನ್ನಪ್ಪರೆಡ್ಡಿ, ವೆಂಕಟಸ್ವಾಮಿ ಸಮಿತಿಗಳು ರಚಿಸಲಾಯಿತು. ರೈತ ಚಳವಳಿಯ ಕಾರಣಗಳು ಹಾಗೂ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಕೃಷಿಯನ್ನು ತನ್ನ ಪ್ರಮುಖ ಕಸುಬನ್ನಾಗಿಸಿಕೊಳ್ಳುವವನೇ ರೈತ. ತನ್ನ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರುವವನೇ ರೈತ. ಪ್ರೊಫೆಸರ್ ಎಂ ನಂಜುಂಡಸ್ವಾಮಿ, ND ಸುಂದರೇಶ್, ಶೇಷರೆಡ್ಡಿ ರೈತ ಚಳವಳಿಯ ಪ್ರಮುಖ ನಾಯಕರು. ಕಾರಣಗಳು: ವಂಚಿತರ ಭಾವನೆ, ಉತ್ತಮ ಗುಣಮಟ್ಟದ ಬೀಜ ಇಲ್ಲ, ರಸಗೊಬ್ಬರ, ಕ್ರಿಮಿನಾಶಕ ಕೊರತೆ ಇದೆ, ಬೆಂಬಲ ಬೆಲೆ ಇಲ್ಲವೇ ಇಲ್ಲ, ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ, ಕೃಷಿ ಸಲಕರಣೆಗಳನ್ನು ತೆಗೆದುಕೊಳ್ಳಲು ರಿಯಾಯಿತಿ ದರ ಇಲ್ಲ, ಸಾಲ ಮನ್ನಾ ಇಲ್ಲವೇ ಇಲ್ಲ, ಬೆಳೆ ವಿಮೆ ಇಲ್ಲ. ರೈತರ ಸಮಸ್ಯೆಗಳನ್ನು ಕಡೆಗಣಿಸಲಾಗಿದೆ. ಬಂಗಾಳ ಸರ್ಕಾರ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧಿಸಿದೆ. ರೈತರ ಭೂಮಿಯನ್ನು ವಶಪಡಿಸಿಕೊಂಡಿತು. ರೈತರಿಗೆ ತೆರಿಗೆ ವಿಧಿಸಿತು. ಈ ಕಾರಣಗಳಿಗೆ ಖೇಡ ಚಳವಳಿ ನಡೆಯಿತು. ಸಮಸ್ಯೆಗಳನ್ನು ಸರ್ಕಾರ ಯಾವಾಗಲೂ ಕಡೆಗಣಿಸುತ್ತಿದೆ. ಸಾಲದ ಹೊರೆ: ರೈತರು ಪಡೆದ ಸಾಲ ಮರುಪಾವತಿ ಮಾಡಲಾಗುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಕಾಟ,
ಸಾಲ ಬಡ್ಡಿ ಹೆಚ್ಚಾದರೆ ಭಯ ಉಂಟಾಗುತ್ತದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಪ್ರಕೃತಿ ವಿಕೋಪಗಳು. ಭಾರತದ ರೈತ ಮಳೆಯೊಡನೆ ಜೂಜಾಟ ಮಾಡಿದಂತೆ ಆಗುತ್ತದೆ. ರೈತರು ಮುಂಗಾರು ಮಳೆಯನ್ನು ನಂಬಿರುತ್ತಾರೆ. ಸಮುದಾಯ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಬೇಕಾಗುವಷ್ಟು ಮಳೆ ಬರುವುದಿಲ್ಲ. ಪ್ರವಾಹ, ಬರಗಾಲ, ಕೀಟಗಳ ಹಾವಳಿಯಿಂದ ರೈತ ತೊಂದರೆಗೀಡಾಗುತ್ತಿದ್ದಾನೆ. ಅವೈಜ್ಞಾನಿಕ ಭೂಸ್ವಾಧೀನ. LPGಯಿಂದಾಗಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದಿಂದಾಗಿ ನಗರೀಕರಣ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಸರ್ಕಾರ ರೈತರ ಭೂಮಿಯನ್ನು ಖಚಿತಪಡಿಸಿಕೊಳ್ಳುತ್ತಿದೆ. ರೈತರಿಗೆ ಪರಿಹಾರ ನೀಡುತ್ತಿಲ್ಲ. ಭೂಮಿಯನ್ನು ಕಳೆದುಕೊಂಡ ರೈತರು ಕೃಷಿ ಮಾಡಲಾಗದೆ ನಿರ್ದೀಗಳಾಗುತ್ತಿದ್ದಾರೆ. ರೈತರ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಆದರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತಿಲ್ಲ. ಇದರಿಂದಾಗಿ ರೈತರು ಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.